ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫಾರ್ಮರ್ ಆಗಿಬಿಟ್ಟಿದ್ದೀನಿ ಗಾಯ್ಸ್. ಆ್ಯಕ್ಚುಲಿ ನಾನು ಇಷ್ಟು ದಿನ ಹಾಸ್ಟೆಲಲ್ಲಿದ್ದೆ, ಇವತ್ತು ಮನೆಗೆ ಬಂದಿದ್ದೀನಿ. ಫುಲ್ ಕೆಲಸ ಇದೆ ಗಾಯ್ಸ್. ಆ್ಯಕ್ಚುಲಿ ನಮ್ಮಪ್ಪ ಅವರು ಟ್ರ್ಯಾಕ್ಟರ್ ಎತ್ಕೊಂಡು ಅವರೆಕಾಯಿನ ತುಳಿಸ್ತಾಯಿದ್ರು ಗಾಯ್ಸ್, ಯಾಕಂದರೆ ಅದು ಅವರೇ ಬೀಜನ ಬೇರ್ಪಡಿಸೋಕ್ಕೆ. ಸೊ ನಾನು ಮಾತ್ರ ಏನು ಕೆಲಸ ಮಾಡಿದ್ದೀರ ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಸಾಂಗ್ಗಳು ಕೇಳ್ತಾ ಇದ್ದೆ ಗಾಯ್ಸ್. ಹಂಗೆ ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ನಮ್ಮಪ್ಪ ಸುಮ್ಮನೆ ಯಾಕೋ ಹಾಸ್ಟೆಲ್ ಆರಾಮಾಗಿರ್ತೀಯ, ಇಲ್ಲಾಕಿರ್ತೀಯ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಗು ಅಂತ ಹೇಳ್ಬಿಟ್ಟು ಹೇಳಿದ್ರು ಗಾಯ್ಸ್. ಸೊ ಹಂಗೆ ನಾವು 2 ಎಮ್ಮೆಗಳು ಸಾಕಿದ್ವಿ, ಅದಕ್ಕೆ 2 ಕರುಗಳಾಯ್ತು ಗಾಯ್ಸ್. ಅದಕ್ಕೆ ನಾವು ಕೊಡ್ತಾ ಏನಾದರೂ ಇಟ್ಟು ಕೆಲಸ ಮಾಡೋಗು ಅಂತ ಹೇಳ್ಬಿಟ್ಟು ಹೇಳಿದ್ರು ಗಾಯ್ಸ್. ಸೊ ಸಿಟಿ ಸೈಡ್ ಆದರೆ ಎಷ್ಟೋ ಫುಡ್ ವೇಸ್ಟ್ ಮಾಡ್ತೀರಾ, ಆದರೆ ಹಳ್ಳಿ ಕಡೆ ಆದರೆ ತಿಂದಿರೋ ಫುಡ್ ಎಲ್ಲ ಅದೇ ಥರ ಹಸುಗಳಿಗೆ ಕುಡಿತೇ ರೂಪದಲ್ಲಿ ಇಡ್ತೀವಿ ಗಾಯ್ಸ್. ಸೊ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ತೀವಿ, ಮತ್ತು ಅದೇ ಥರ ಅದೇನೋ ಫುಡ್ ಇರ್ತದೆ ಗಾಯ್ಸ್, ಅದನ್ನು ಹಾಕ್ತೀವಿ. ಸೊ ನೋಡಿ ಸ್ನೇಹಿತರೆ, ಈ ಥರ ಯಾರ್ಯಾರು ಮಾಡಿದ್ದೀರಾ ಸ್ವಲ್ಪ ಕಮೆಂಟ್ ಮಾಡಿ. ಹಲವಾರು ಹಳ್ಳಿ ಜನರು ಈ ವಿಡಿಯೋ ನೋಡ್ಬೋದು, ಹಾಗೆ ಒಂದು ಫಾಲೋ ಮಾಡಿ ಗಾಯ್ಸ್. ಅದೇ ಥರ ನೀರು ಎತ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಎಮ್ಮೆಗಳು ನೋಡಿ ಕಿರಿಸ್ತಾ ಇದ್ದೀವಿ ಗಾಯ್ಸ್. ಸೊ ಹಂಗೆ ನೀರೆಲ್ಲ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು. ಸೊ ಇವೆಲ್ಲ ಫಾರ್ಮರ್ಸು ಯಾಕಂದರೆ ಈ ಥರ ಮಾಡ್ತಾರಂದರೆ ಇದರಿಂದ ಸ್ವಲ್ಪ ಆದಾಯ ಇರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ ಗಾಯ್ಸ್. ಬೆಳಗ್ಗೆ ಒಂದು 4ರಿಂದ 5 ಲೀಟ್ರ್ ಹಾಲು, ಸಾಯಂಕಾಲ ಸೇಮ್ ಅದೇ ರೀತಿ ಕೊಡ್ತದೆ ಅಂತ. ಆ ಹಾಲನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನಗಳು ನಡೆಸ್ತಾರೆ ಗಾಯ್ಸ್. ಸೊ ಈ ವಿಡಿಯೋ ನೋಡಿದವರೆಲ್ಲ ಸ್ವಲ್ಪ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಈ ವಿಡಿಯೋ ಆಯ್ತು.